ನಮಸ್ಕಾರಗಳು. ನಾನು ಕುವೆಂಪು. ನನ್ನ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ. ನಾನು ಹುಟ್ಟಿದ್ದು 29 ಡಿಸೆಂಬರ್ 1904ರಂದು. ನನ್ನ ಊರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ. ನನ್ನ ತಂದೆ ವೆಂಕಟಪ್ಪ, ನನ್ನ ತಾಯಿ ಸೀತಮ್ಮ. ನನ್ನ ಪ್ರಾಥಮಿಕ ಶಿಕ್ಷಣ ಕುಪ್ಪಳ್ಳಿನಲ್ಲೇ ನಡೆಯಿತು. ನನ್ನ ಮಾಧ್ಯಮಿಕ ಶಿಕ್ಷಣ ತೀರ್ಥಹಳ್ಳಿನಲ್ಲೇ ನಡೆಯಿತು. ನಂತರ ಇದೇ ಮೈಸೂರಿನ ವೆಸ್ಲಿನ್ ಮಿಷನ್ ಹೈಸ್ಕೂಲಿನಲ್ಲಿ ನಾನು ನನ್ನ ಪ್ರೌಢಶಾಲೆಯನ್ನು ಮುಗಿಸಿದೆ. ಮಹಾರಾಜ ಕಾಲೇಜಿನಲ್ಲಿ ನಾನು BA ಮತ್ತು MA ಪದವಿ ಮುಗಿಸಿದೆ. ನಂತರ ಅದೇ ಕಾಲೇಜಿನ ನಾನು ಪ್ರಾಧ್ಯಾಪಕನಾಗಿ, ಪ್ರಾಂಶುಪಾಲನಾಗಿ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿ 1960ರಲ್ಲಿ ನಾನು ನಿವೃತ್ತನಾದೆ. ನಾನು ನವಿಲು, ಅನಿಕೇತನ, ಅರಳು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ ಮುಂತಾದ ಕವನ ಸಂಗ್ರಹಗಳನ್ನು ನಾನು ರಚಿಸಿದ್ದೇನೆ. ಯಮ್ಮನ ಸೋಲು, ಜಲಗಾರ, ಬೆರಳಿಗೆ ಕೊರಳೆ ಮುಂತಾದ ನಾಟಕಗಳನ್ನು ನಾನು ಬರೆದಿದ್ದೇನೆ. ಕಾನೂರು ಸುಬ್ಬಮ್ಮ ಹೆಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಎಂಬ 2 ಕಾದಂಬರಿಗಳನ್ನು ನಾನು ಬರೆದಿದ್ದೇನೆ. ನೆನಪಿನ ದೋಣಿಯಲ್ಲಿ ಎಂಬ 1 ಆತ್ಮಕಥೆಗಳನ್ನು ನಾನು ಬರೆದಿದ್ದೇನೆ. ಅದರಲ್ಲೇ ಶ್ರೀರಾಮಾಯಣ ದರ್ಶನಂ ಎಂಬ 1 ಮಹಾಕಾವ್ಯ ಬರೆದಿದ್ದೇನೆ. ಈ ಮಹಾಕಾವ್ಯ ನನಗೆ ಹಲವಾರು ಪ್ರಶಸ್ತಿಗಳನ್ನು ತಂದುಕೊಟ್ಟಿದೆ. ಆ ಪ್ರಶಸ್ತಿಗಳಲ್ಲಿ ನನಗೆ ಜ್ಞಾನಪೀಠ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ರಾಷ್ಟ್ರಕವಿ ಮುಂತಾದ ಪ್ರಶಸ್ತಿಗಳನ್ನು ತಂದುಕೊಟ್ಟಿದೆ. ಧನ್ಯವಾದಗಳು.